ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಸೋಮವಾರ ಮೋದಿಜಿ ಲೋಕಸಭಾ ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ. ಬಹುಶಃ ಮೋದಿಜಿ ಅವರ ಆ ಒಂದು ಎಂಟ್ರಿ ಇಡೀ ಲೆಫ್ಟಿಸ್ಟ್ ಗ್ಯಾಂಗ್ಗೆ ತಲೆನೋವೇ ತಂದಿರಬಹುದು. ಯಾಕೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಮೊದಲು ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ವಾಹ್, ವಾಟ್ ಅನ್ ಎಂಟ್ರಿ ಅಲ್ವಾ? ಮೋದಿಜಿ ಅವರು ಬರ್ತಾ ಇದ್ದ ಹಾಗೇನೆ ಇಡೀ ಸದನದಲ್ಲಿ ಒಂದೇ ಮಾತರಂ ಘೋಷಣೆಗಳು ಮೊಳಗಿದ್ವು. ಆಮೇಲೆ ಏನಾಯ್ತು ಅನ್ನುವಂಥದ್ದು ನಿಮಗೊಂದು ಪುಟ್ಟ ಝಲಕ್ ಹಾಗೆಯೇ ಕಣ್ಣು ಮುಂದೆ ಬಂದಿರಬಹುದು. ಆದರೂ ಸದನದಲ್ಲಿ ಏನೇನೆಲ್ಲ ಆಯ್ತು, ಮೋದಿಜಿ ಅವರು ಏನೆಲ್ಲ ಮಾತಾಡಿದ್ರು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದನ್ನ ಆಘಾತಕಾರಿ ಅಲ್ಲ ಅಥವಾ ನಿರೀಕ್ಷಿತ ಅಲ್ಲ ಗೊತ್ತಿಲ್ಲ, ಸೋಮವಾರ ಒಂದೇ ಮಾತರಂ ಕುರಿತಾದಂತಹ ಚರ್ಚೆ ಆಗತ್ತೆ. ಆದರೆ ಆ ಚರ್ಚೆಗೆ ರಾಹುಲ್ ಗಾಂಧಿ ಅವರು ಗೈರಾಗ್ತಾರೆ. ಒಬ್ಬ ವಿರೋಧ ಪಕ್ಷದ ನಾಯಕ ಗೈರಾಗ್ತಾರೆ. ವೀಕ್ಷಕರೇ, ನಾನು ಇತ್ತೀಚಿನ ಕಾರ್ಯಕ್ರಮದಲ್ಲೂ ಹೇಳಿದೆ ನಿಮಗೆ, ಸ್ವಾತಂತ್ರ್ಯ ದಿನಾಚರಣೆಗೂ ಬರಲ್ಲ ರಾಹುಲ್ ಗಾಂಧಿ ಅವರು, ಗಣರಾಜ್ಯೋತ್ಸವ ದಿನಾಚರಣೆಗೂ ಬರಲ್ಲ, ಮುಖ್ಯವಾದಂತಹ ಯಾವ ಕಾರ್ಯಕ್ರಮಗಳಿಗೂ ಬರಲ್ಲ, ಇವತ್ತು ಒಂದೇ ಮಾತರಂ ಕುರಿತ ಚರ್ಚೆಗೂ ಬರಲ್ಲ. ಆದರೆ ಪುಟಿನ್ ಅವರ ಔತಣಕೂಟಕ್ಕೆ ಮಾತ್ರ ಹೋಗಬೇಕು, ಆಹ್ವಾನ ಬಂದಿಲ್ಲ ಅಂತ ಬೊಬ್ಬೆ ಹಾಕ್ತಾರೆ. ಅಂದ್ರೆ ಭಾರತದ ರಾಷ್ಟ್ರೀಯ ಗೀತೆ ಒಂದೇ ಮಾತರಂ ಚರ್ಚೆಗೆ ಹಾಜರಾಗೋದಕ್ಕೆ ಇವರಿಗೆ ಸಮಯ ಇಲ್ಲ. ಈ ವ್ಯಕ್ತಿಗೆ ಒಬ್ಬ ಜಾಗತಿಕ ನಾಯಕ ತನ್ನನ್ನ ಭೇಟಿ ಮಾಡಿ ಅವರ ಸಮಯ ವ್ಯರ್ಥ ಮಾಡಲಿ ಅಂತ ಯಾಕೆ ನಿರೀಕ್ಷೆ ಮಾಡ್ತಾರೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಯಾಕೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು? ಇಂತಹ ವ್ಯಕ್ತಿಗೆ ಯಾಕೆ ಅವಕಾಶವನ್ನು ಕೊಡಬೇಕು? ನೀವೇ ಹೇಳಿ ವೀಕ್ಷಕರೇ. ಮೋದಿಜಿ ಅವರು ಸಂಸತ್ತಲ್ಲಿ ಒಂದೇ ಮಾತರಂ 150 ವರ್ಷಗಳನ್ನ ಪೂರ್ಣಗೊಳಿಸಿರೋ ಕಾರಣ ಆ ವಿಚಾರವಾಗಿ ಒಂದಷ್ಟು ಅತ್ಯದ್ಭುತ ವಿಚಾರಗಳನ್ನ ಮಂಡಿಸ್ತಾರೆ. ಅಂದ್ರೆ ಭಾರತದ ಬಹುತೇಕ ಮಂದಿ ತಿಳಿಯದೇ ಇರುವಂತಹ, ಆದ್ರೆ ತಿಳ್ಕೊಳ್ಳಲೇಬೇಕಾದಂತಹ ಅನೇಕ ವಿಚಾರಗಳನ್ನ ಬಹಳ ಅತ್ಯದ್ಭುತವಾಗಿ ನೆನಪಿಸ್ತಾ ಹೋಗ್ತಾರೆ. ಹಾಗಾಗಿ ಒಬ್ಬ ಜವಾಬ್ದಾರಿತ ಭಾರತೀಯಳಾಗಿ ಅದನ್ನ ನಿಮಗೂ ತಿಳಿಸೋಣ ಅಂತ ಬಂದಿದ್ದೀನಿ. ವೀಕ್ಷಕರು, ಮೋದಿಜಿ ಹೇಳ್ತಾರೆ, ಒಂದೇ ಮಾತರಂ ತನ್ನ 50 ವರ್ಷಗಳನ್ನು ಪೂರೈಕೆ ಮಾಡಿದಾಗ ನಾವಿನ್ನೂ ಕೂಡ ಬ್ರಿಟಿಷರ ಆಳ್ವಿಕೆಯಲ್ಲೇ ಇದ್ವಿ, ನಾವು ಅವರ ದಾಸ್ಯದಲ್ಲಿದ್ವಿ. ಅದೇ ಒಂದೇ ಮಾತರಂ ತನ್ನ 100 ವರ್ಷಗಳನ್ನ ಪೂರೈಕೆ ಮಾಡಿದಾಗ ದೇಶ ಇಂದಿರಾ ಗಾಂಧಿ ಅವರು ಜಾರಿಗೊಳಿಸಿದಂತಹ ಒಂದು ಕೆಟ್ಟ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇತ್ತು. वंदे मातरम 150 वर्ष की यात्रा अनेक पड़ावों से गुजरी है, लेकिन आदरणीय अध्यक्ष जी, वंदे मातरम का जब 50 वर्ष हुए तब देश गुलामी में जीने के लिए मजबूर था और वंदे मातरम के 100 साल हुए तब देश आपातकाल की जंजीरों में जकड़ा हुआ था। जब वंदे मातरम 100 साल के अत्यंत उत्तम पर्व था, तब भारत के संविधान का गला घोंट दिया गया था। जब वंदे मातरम 100 साल का हुआ, तब देशभक्ति के लिए जीने मरने वाले लोगों को जेल के सलाखों के पीछे बंद कर दिया गया था। जिस वंदे मातरम के गीत ने देश को आजादी की ऊर्जा दी थी, उसके जब 100 साल हुए तो दुर्भाग्य से एक काला कालखंड हमारे इतिहास में उजागर हो गया। ವೀಕ್ಷಕರೇ, ಒಂದೇ ಮಾತರಂ ಇದು ಪ್ರತಿಯೊಬ್ಬ ಭಾರತೀಯನ ಸಂಕಲ್ಪ ಆಗಿತ್ತು. ಅಂದ್ರೆ ಪ್ರತಿಯೊಬ್ಬ ವೀರನ, ಪ್ರತಿಯೊಬ್ಬ ದೇಶ ಭಕ್ತನ ಒಂದು ಅಭಿಮಾನದ, ಒಂದು ಗರ್ವದ ಘೋಷ ಆಗಿತ್ತು. ಯಾವುದು? ಒಂದೇ ಮಾತರಂ. ಅಷ್ಟೇ ಅಲ್ಲ,
ಇಲ್ಲಿ ವಂದೇ ಮಾತರಂ ಅನ್ನುವಂಥದ್ದು ಒಂದು ರಾಜಕೀಯ ಮಂತ್ರ ಅಂತಲ್ಲ, ಬದಲಾಗಿ ನಮ್ಮ ಮಾತೃಭೂಮಿಯನ್ನ ಬ್ರಿಟಿಷರ ಮುಷ್ಟಿಯಿಂದ ಅದಾಸ್ಯದಿಂದ ಮುಕ್ತಗೊಳಿಸೋದಕ್ಕೆ ಸಹಾಯವನ್ನ ಮಾಡಿದಂಥ ಒಂದು ಪ್ರಬಲ ಕರೆ, ಒಂದು ಪ್ರಬಲ ಮಂತ್ರ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಿಲ್ಲ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ. ಈ ಮಾತೃಭೂಮಿ ನಮ್ಮ ತಾಯಿ, ನಾವು ಯಾವತ್ತಿದ್ರೂ ಕೂಡ ಆಕೆಯ ಮಕ್ಕಳು. ಪ್ರಭು ಶ್ರೀರಾಮರು ಕೂಡ ಇದೇ ಮೌಲ್ಯವನ್ನ ಜೀವಿಸಿದ್ರು ಅನ್ನುವಂತಹ ಮಾತನ್ನು ಕೂಡ ಮೋದಿಜಿಲಿ ಹೇಳ್ತಾರೆ. ये सिर्फ केवल राजनीतिक आजादी की लड़ाई का मंत्र नहीं था। सिर्फ हम अंग्रेज जाए और हम खड़े हो जाए, अपने राह पर चले, इतने मात्र तक वंदे मातरम प्रेरित नहीं करता था, उससे कहीं आगे था। आजादी की लड़ाई इस मातृभूमि को मुक्त कराने का भी जंग था। अपनी मां भारती को उन बेड़ियों से मुक्ति दिलाने का एक पवित्र जंग था। और वंदे मातरम की पृष्ठभूमि हम देखें, उसके संस्कार सरिता देखें, तो हमारे यहां वेद काल से एक बात बार बार हमारे सामने आई है। जब वंदे मातरम कहते हैं तो वही वेद काल की बात हमें याद आती है। वेद काल से कहा गया है, माता भूमि ही पुत्रो अहम पृथिव्याः, अर्थात ये भूमि मेरी माता है और मैं पृथ्वी का पुत्र हूं। आदरणीय अध्यक्ष जी, यही वो विचार है जिसको प्रभु श्री राम ने भी लंका के वैभव को छोड़ते हुए कहा था, जननी जन्मभूमिश्च स्वर्गादपि गरीयसी। वंदे मातरम यही महान सांस्कृतिक परंपरा का एक आधुनिक अवतार है। ವೀಕ್ಷಕರೇ, ಅವತ್ತು ಬರಿಶಾಲ್ನಲ್ಲಿ ಅಂದ್ರೆ ಈಗಿನ ಬಾಂಗ್ಲಾದೇಶದಲ್ಲಿ ವಂದೇ ಮಾತರಂ ಗೀತೆ ನಿಷೇಧ ಆಗುತ್ತೆ. ಆಗ ಸರೋಜಿನಿ ಬೋಸ್ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಬಹುಶಃ ಈಗ ಒಂದಷ್ಟು ಮಂದಿ ಎಲ್ಲ ಅದು ಸರೋಜಿನಿ ಬೋಸ್ ಅಲ್ಲ, ಅದು ಸರೋಜಿನಿ ನಾಯ್ಡು ಅಂತ ಅಂದುಕೊಂಡಿರಬಹುದು. ಇಲ್ಲ, ಅದು ಸರೋಜಿನಿ ಬೋಸೆ. ಯಾಕಂದ್ರೆ ಮೋದಿಜಿ ಅವರು ಕೂಡ ಅಲ್ಲಿ ವಂದೇ ಮಾತರಂ ಬಗ್ಗೆ ಮಾತಾಡ್ತಾ ಅದರಲ್ಲಿ ಸರೋಜಿನಿ ಬೋಸ್ ಅವರ ಸಂಕಲ್ಪದ ಬಗ್ಗೆ ಮಾತಾಡ್ತಾ ಇದ್ದಾಗ ಮಹುವಾ ಮೈತ್ರಾ ಅವರು ಸರೋಜಿನಿ ಬೋಸ್ ಅಲ್ಲ, ಅದು ಸರೋಜಿನಿ ನಾಯ್ಡು ಅನ್ನುವಂಥ ಅರ್ಥದಲ್ಲಿ ಸರ್ ಅದು ನಾಯ್ಡು ಅಂತ ಕೂಗ್ತಾರೆ. ನೀವು ಕೇಳಿಸ್ಕೊಂಡಿರಬಹುದು. लेकिन एक बहुत बड़ा स्वदेशी आंदोलन खड़ा हुआ और तब वंदे मातरम हर तरफ गूंज रहा था। अंग्रेज समझ गए थे कि बंगाल की धरती से निकला बंकिम बाबू ने ये जो भाव विश्व तैयार किया था, उनके भाव गीत के द्वारा उन्होंने अंग्रेजों को हिला दिया। और अंग्रेजों ने देखिए कितनी कमजोरी होगी और इस गीत की ताकत कितनी होगी, अंग्रेजों ने उसको कानूनी रूप से प्रतिबंध लगाने के लिए मजबूर होना पड़ा था। गाने पर सजा, छापने पर सजा, इतना ही नहीं वंदे मातरम शब्द बोलने पर भी सजा। इतने कठोर कानून लागू कर दिए गए थे। 22 साल में वंदे मातरम गाने पर सर्वाधिक जुल्म हुए थे। वो 22 साल आज भारत का हिस्सा नहीं रहा है और उस समय 22 साल की हमारी माताएं, बहनें, बच्चे मैदान में उतरी थी वंदे मातरम के स्वाभिमान के लिए। इस प्रतिबंध के विरोध में लड़ाई के मैदान में उतरी थी और तब 22 साल की एक वीरांगना श्रीमती सरोजिनी बोस, जिन्होंने
उस जमाने में वहां की भावना को देखिए। और उन्होंने कहा था कि वंदे मातरम जो प्रतिबंध लगा है, जब तक ये प्रतिबंध नहीं हटता है, मैं अपनी चूड़ियां जो पहनती हूं निकाल दोगी। भारत में वो एक जमाना था, चूड़ी निकालना यानी महिला के जीवन की एक बहुत बड़ी घटना हुआ करती, लेकिन उनके लिए वंदे मातरम की वो भावना थी। उन्होंने अपनी सोने की चूड़ियां, जब तक वंदे मातरम प्रतिबंध नहीं हटेगा मैं दोबारा नहीं धारण करूंगी। ಬಹುಶಃ ಅವರಿಗೆ ಸರೋಜಿನಿ ಬೋಸ್ ಅದೇ ರೀತಿ ಸರೋಜಿನಿ ನಾಯ್ಡು ಇಬ್ರು ಕೂಡ ಬೇರೆ ಬೇರೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮಹುವಾ ಮೊಯ್ತ್ರಾ ಒಂದ್ ಸ್ವಲ್ಪ ಇತಿಹಾಸವನ್ನು ಓದಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ಮೋದಿಜಿಯವರು ಸರಿಯಾಗಿ ಹೇಳಿದ್ದಾರೆ. ಅವರು ಉಲ್ಲೇಖ ಮಾಡ್ತಾ ಇದ್ದಂತಹ ಘಟನೆ ಸರೋಜಿನಿ ಬೋಸ್ ಅವರದ್ದೇ ವಿನಃ ಸರೋಜಿನಿ ನಾಯ್ಡು ಅವರದ್ದು ಅಲ್ಲ. ವೀಕ್ಷಕರೇ, ಅವತ್ತು ಪುಟ್ಟ ಪುಟ್ಟ ಮಕ್ಕಳು ಕೂಡ ಆ ನಿಷೇಧವನ್ನ ತೀವ್ರವಾಗಿ ವಿರೋಧ ಮಾಡ್ತಾರೆ, ಬಂಧನಕ್ಕೆ ಒಳಗಾಗ್ತಾರೆ, ಹೊಡೆತವನ್ನ ತಿಂತಾರೆ, ಶಿಕ್ಷೆಯನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಕೂಡ ಅವತ್ತು ನಿರ್ಮಾಣ ಆಗುತ್ತೆ. ಆದರೆ ಅವತ್ತು ಯಾರು ಕೂಡ ಅದರಿಂದ ಹಿಂಜರಿಲಿಲ್ಲ. ಇದನ್ನು ಕೂಡ ಮೋದಿಜಿ ಹೇಳ್ತಾ ಹೋಗ್ತಾರೆ. हमारे देश के बालक भी पीछे नहीं रहे थे। उनको कोड़े की सजा होती थी, छोटी छोटी उम्र में उनको जेल में बंद कर दिया जाता। और उन दिनों खास करके बंगाल की गलियों में लगातार वंदे मातरम के लिए प्रभात फेरियां निकलती थी। अंग्रेजों के नाको दम कर दिया था। और उस समय गीत गूंजता था बंगाल में, जाए जाबे जीवोनो चोले, जाए जाबे जीवोनो चोले, जोगो तो माजे तोमार काजे, वंदे मातरम बोले। अर्थात हे मां, संसार में तुम्हारा काम करते और वंदे मातरम कहते जीवन भी चला जाए तो वो जीवन भी धन्य है। ये बंगाल की गलियों में बच्चे कह रहे हैं. ವೀಕ್ಷಕರೇ, ವಂದೇ ಮಾತರಂ ಅದೆಂಥ ಅಭಿಮಾನ ಆಗಿತ್ತು ಅಂತಂದ್ರೆ ಅವತ್ತು ಬಿಪಿನ್ ಚಂದ್ರ ಪಾಲ್, ಮಹರ್ಷಿ ಅರವಿಂದೋ ಘೋಷ್, ಅದೇ ರೀತಿ ಭಿಕಾಜಿ ಕಾಮ ಇವರೆಲ್ಲರೂ ಕೂಡ ವಂದೇ ಮಾತರಂ ಹೆಸರಲ್ಲಿ ಪತ್ರಿಕೆಗಳನ್ನ ಕೂಡ ಪ್ರಕಟಣೆ ಮಾಡಿದ್ರು. ಅಂದ್ರೆ ಅವತ್ತು ವಂದೇ ಮಾತರಂ ಅನ್ನುವಂಥದ್ದು ಬ್ರಿಟಿಷರ ನಿದ್ದೆನ ಕೆಡಿಸ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಆ ವಂದೇ ಮಾತರಂ ಮೂಲಕ ಭಾರತೀಯರು ಒಗ್ಗಟ್ಟಾಗಿದ್ರು. ಇವತ್ತು ಬ್ರಿಟಿಷರು ದೇಶವನ್ನು ಬಿಟ್ಟು ಹೋಗಿರಬಹುದು, ಆದರೆ ಅದೇ ಮನಸ್ಥಿತಿಯ ಒಂದಷ್ಟು ಮಂದಿಗೆ ಇವತ್ತಿಗೂ ಕೂಡ ವಂದೇ ಮಾತರಂ ಕೇಳಿದ್ರೆ ನಿದ್ದೆ ಹತ್ತಲ್ಲ. ಅದು ಯಾರನ್ನುವಂಥದ್ದನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಅಂದುಕೊಳ್ತೀನಿ. ವೀಕ್ಷಕರ, ಆಮೇಲೆ ಮೋದಿಜಿಯವರು ಹೇಳ್ತಾರೆ, ಇಂತಹ ದೌರ್ಭಾಗ್ಯ ಅಂತಂದ್ರೆ INC, ದಟ್ ಈಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಈಗ MMC ಆಗಿ ಬದಲಾಗಬಿಟ್ಟಿದೆ. ಅಂದ್ರೆ ಮಾವೋಯಿಸ್ಟ್ ಮುಸ್ಲಿಂ कांग्रेस। आदरणीय अध्यक्ष जी, तुष्टीकरण की राजनीति के दबाव में कांग्रेस वंदे मातरम के बंटवारे के लिए झुकी। इसलिए कांग्रेस को एक दिन भारत के बंटवारे के लिए झुकना पड़ा। मुझे लगता है कांग्रेस ने आउटसोर्स कर दिया है। दुर्भाग्य से कांग्रेस की नीतियां वैसी की वैसी थी है, और इतना ही नहीं, INC चलते चलते MMC हो गया है। आज भी कांग्रेस और उसके साथी और जिन जिन के नाम साथ कांग्रेस जुड़ा हुआ है सब वंदे मातरम पर विवाद खड़ा करने की कोशिश करते हैं। ಮೋದಿಜಿ ಹೇಳಿರೋದ್ರಲ್ಲಿ ಒಂದು ಸ್ವಲ್ಪನೂ ತಪ್ಪಿಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಸ್ಲಿಂ ಕಾಂಗ್ರೆಸ್ ಆಗಿರುವಂಥದ್ದು ಈಗಲ್ಲ, ನೆಹರು ಕಾಲದಲ್ಲಿ ಆಗಬಿಟ್ಟಿದೆ.
ಯಾಕಂದ್ರೆ ಇದಕ್ಕೂ ಮೊದಲು ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ, ವಂದೇ ಮಾತರಮಿನ ಮೂಲ ಗೀತೆ ಏನಿದೆ ಅಲ್ವಾ, ಆ ಮೂಲ ಗೀತೆಯ ಒಂದಷ್ಟು ಸಾಲುಗಳನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಕತ್ತರಿಸಿ ಹಾಕಿಬಿಟ್ಟಿದ್ರು. ಕಾರಣ ಸಿಂಪಲ್, ಅಲ್ಪಸಂಖ್ಯಾತರ ಭಾವನೆಗಳಿಗೆ ಅದು ಧಕ್ಕೆ ತರುತ್ತೆ. ಆ ಒಂದೇ ಒಂದು ಕಾರಣಕ್ಕೆ ಒಂದಷ್ಟು ಲೈನ್ಗಳನ್ನ ಕಟ್ ಮಾಡಿ ಹಾಕ್ತಾರೆ. ಹಾಗಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಆಫ್ ಕೋರ್ಸ್ ಮೋದಿಜಿ ಹೇಳಿದ್ದು ಕರೆಕ್ಟ್ ಆಗೇ ಇದೆ, ಅದು ಮುಸ್ಲಿಂ ಕಾಂಗ್ರೆಸ್ಸೇ. ಒಪ್ಕೊಳ್ತೀರಾ? ಆದರೆ ಹೆಮ್ಮೆಯ ವಿಚಾರ ಏನು ಅಂತಂದ್ರೆ, ಇಲ್ಲಿ ಅದೇ ಸಾಲುಗಳನ್ನ ಸಂಸತ್ತಲ್ಲಿ ನಿಂತ್ಕೊಂಡು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ. ದಯವಿಟ್ಟು ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. वंदे मातरम के भारत के सामर्थ्यशाली स्वरूप को प्रकट करते हुए आपने लिखा था, तम ही दुर्गा दश प्रहरण धारिणी कमला कमल दल विहारिणी वाणी विद्या दायिनी नमामि त्वाम नमामि कमलाम अमलाम अतुलाम सुजलाम सुफलाम मातरम वंदे मातरम। अर्थात भारत माता ज्ञान और समृद्धि की देवी भी है और दुश्मनों के सामने अस्त्र शस्त्र धारण करने वाली चंडी भी है। ಇನ್ನು 1907ರಲ್ಲಿ ವಿ.ಒ. ಚಿದಂಬರಂ ಅವರು ತಮ್ಮ ಸ್ವದೇಶಿ ಹಡಗನ್ನು ನಿರ್ಮಾಣ ಮಾಡಿದಾಗ ಅದರ ಮುಂಭಾಗದಲ್ಲಿ ವಂದೇ ಮಾತರಂ ಅಂತ ಬಹಳ ಗರ್ವದಿಂದ ಬರ್ಕೊಳ್ತಾರೆ. ಇನ್ನು ಸುಬ್ರಹ್ಮಣ್ಯ ಭಾರತಿ ಅವರು ಕೂಡ ವಂದೇ ಮಾತರಮನ್ನ ತಮಿಳಿಗೆ ಅನುವಾದ ಮಾಡಿ ತಮ್ಮ ದೇಶಭಕ್ತಿ ಕಾವ್ಯಗಳಲ್ಲಿ ಅದನ್ನು ಜೋಡಿಸ್ಕೊಳ್ತಾರೆ. ಇದರ ಬಗ್ಗೆನೂ ಮೋದಿಜಿ ಮಾತಾಡಿದ್ರೆ ನೋಡ್ಕೊಂಡು ಬನ್ನಿ. 1907 में जब वी.ओ. चिदम्बरम पिल्लाई उन्होंने स्वदेशी कंपनी का जहाज बना तो उस पर भी लिखा था वंदे मातरम। राष्ट्र कवि सुब्रमण्य भारती ने वंदे मातरम को तमिल में अनुवाद किया, स्तुति गीत लिखे। उनके कई तमिल देशभक्ति गीतों में वंदे मातरम की श्रद्धा साफ साफ नजर आती है। शायद सभी लोगों को हो सकता है तमिलनाडु के लोगों को पता हो, लेकिन सभी लोगों को ये बात का पता न हो कि भारत का ध्वज गीत भी सुब्रमण्यम भारती ने ही लिखा था। उस ध्वज गीत का वर्णन जिस पर वंदे मातरम लिखा हुआ था, तमिल में इस ध्वज गीत का शीर्षक था ताइन माणी कोडी पारीर ताळंदु पणिंदु पुलहिंद्रु वारीर। अर्थात देश प्रेमियों, दर्शन कर लो, सविनय अभिनंदन कर लो, मेरी मां की दिव्य ध्वजा का वंदन कर लो। ನೋಡಿ, ಇಂಚಿಂಚು ಮಾಹಿತಿಯನ್ನು ಕೂಡ ಯಾವ ರೀತಿಯಾಗಿ ನಮ್ಮ ಪ್ರಧಾನಮಂತ್ರಿಗಳು ಹಂಚಿಕೊಂಡ್ರು ಅಂತ. ಒಂದು ರೀತಿಯಲ್ಲಿ ನಮ್ಮನ್ನ ಆ ಇತಿಹಾಸದ ಪುಟಗಳಿಗೆ ಮೋದಿಜಿಯವರು ಮತ್ತೆ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರೇ, ಮೋದಿಜಿಯವರು ಇಷ್ಟು ಚೆನ್ನಾಗಿ ಸಂಸತ್ತಲ್ಲಿ ಬಹಳ ಮುಖ್ಯ ವಿಚಾರದ ಬಗ್ಗೆ, ವಂದೇ ಮಾತರಂ ಬಗ್ಗೆ ಮಾತಾಡ್ತಾ ಇದ್ದಾಗ ವಿರೋಧ ಪಕ್ಷದ ಒಬ್ಬ ಸಂಸದ ಮಧ್ಯದಲ್ಲಿ ಸುಮ್ನೆ ಕೂಗಾಡ್ತಾ ಇದ್ದ. ಗಮನಿಸುವಷ್ಟು ಗಮನಿಸಿದ್ರು ಮೋದಿಜಿ. ಆಮೇಲೆ ಕೇಳೇ ಬಿಟ್ರು, ನೋಡಿ ದಾದಾ ಆರೋಗ್ಯ ಎಲ್ಲ ಚೆನ್ನಾಗಿದೆಯಲ್ವಾ? ಅಲ್ಲ, ಕೆಲವೊಮ್ಮೆ ಈ ವಯಸ್ಸಲ್ಲಿ ಈ ರೀತಿ ಎಲ್ಲ ಆಗೋದು ಸಹಜ ಬಿಡಿ ಅಂತ ಹಾಗೆ ಕೊಡ್ತಾರೆ ನೋಡಿ. हमारे लिए एक बहुत बड़ा अवसर है। आदरणीय अध्यक्ष जी, दादा तबीयत तो ठीक है ना? नहीं, कभी कभी इस उम्र में हो जाता है। ಅದಕ್ಕೆ ಹೇಳೋದು, ನೆವರ್ ಮೆಸ್ ವಿತ್
ಮೋದಿಜಿ ಅಂತ. ಕರೆಕ್ಟಾ? ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.